ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. ಈಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಗೀ ಹಾಕೊಳ್ತೇನೆ. ಪುಲಾವ್ ಅಥವಾ ಬಿರಿಯಾನಿ ಮಾಡುವಾಗ ಗೀ ಯೂಸ್ ಮಾಡಿ, ಟೇಸ್ಟ್ ಒಳ್ಳೆಯದಾಗ್ತದೆ. ಈಗ ನಾವು ಗರಂ ಮಸಾಲ ಹಾಕೋಣ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. 1 ಪುಲಾವ್ ಎಲೆ, 1 ಸ್ಟಾರ್ ಎನಿಸ್, 1 ಕಪ್ಪು ಏಲಕ್ಕಿ, 3 ಗ್ರೀನ್ ಕಾರ್ಡಮಮ್ ಹಸಿರು ಏಲಕ್ಕಿ, 1 ಇಂಚಿನಷ್ಟು ಚಕ್ಕೆ ಸಿನಮನ್ ಸ್ಟಿಕ್, 7-8 ಕ್ಲೋಸ್ ಲವಂಗ. ಆನಂತರ 2 ದೊಡ್ಡ ಈರುಳ್ಳಿ ಹಾಕೋಣ, ಆನಿಯನ್. ಒಳ್ಳೆ ರೀತಿ ಈಗ ಈರುಳ್ಳಿಯನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ಳುವ. ಫ್ಲೇಮನ್ನು ಮೀಡಿಯಂ ಟು ಹೈಯಲ್ಲಿ ಇಟ್ಕೊಂಡೆ. ಈರುಳ್ಳಿ ಫ್ರೈ ಆಗುವಾಗನೇ ನಾವು ಉಪ್ಪು ಸಾಲ್ಟ್ ಹಾಕೋಣ, ಆಗ ಈರುಳ್ಳಿ ಬೇಗ ಫ್ರೈ ಆಗ್ತದೆ. ಈರುಳ್ಳಿ ಫ್ರೈ ಆದ ನಂತರ 1.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಆನಂತರ 3 ಹಸಿಮೆಣಸು ಗ್ರೀನ್ ಚಿಲ್ಲೀಸ್. ಪುನಃ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗಬೇಕು. ಈಗ 1 ದೊಡ್ಡ ಸೈಜ್ ಟೊಮೆಟೊ ಹಾಕೊಳ್ತೇನೆ. ಟೊಮೆಟೊವನ್ನು ನಾವು ಫ್ರೈ ಮಾಡ್ಕೊಳ್ಳುವ. ಟೊಮೆಟೊ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ಮೆಣಸಿನ ಪುಡಿ, ಚಿಲ್ಲಿ ಪೌಡರ್ ಹಾಕೋಣ. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತೇನೆ ಮೆಣಸಿನ ಪುಡಿ. ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್ ಹಾಕ್ಕೊಂಡೆ. ಈಗ ಮಸಾಲೆಯನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಸ್ವಲ್ಪ ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. ಈಗ ನಾನು ಅರ್ಧ kg ಚಿಕನ್ ಹಾಕ್ಕೊಳ್ತೇನೆ. ಖಾರ ನೀವು ಹೆಚ್ಚು ತಿನ್ನುವರಾದ್ರೆ ಹೆಚ್ಚು ಹಾಕ್ಕೊಳ್ಬೋದು. ಅದರ ಜೊತೆನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಮಿಂಟ್ ಲೀವ್ಸ್ ಎರಡನ್ನು ಒಟ್ಟಿಗೆ ಹಾಕೊಳ್ಳಿ. ಈಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಒಳ್ಳೆ ರೀತಿ ನಾನು ಫ್ರೈ ಮಾಡ್ಕೊಳ್ತೇನೆ. ಚಿಕನ್ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡೆ. ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಟರ್ಮರಿಕ್ ಸಹ ಹಾಕ್ಕೊಳ್ತೇನೆ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕ್ರಸ್ಟ್, ಕರಿಮೆಣಸನ್ನು ಕುಟ್ಟಿ ಹಾಕ್ಕೊಳ್ತೇನೆ. ಈಗ ನಾವು ಚಿಕನನ್ನು ಒಂದು 60-70% ಅಷ್ಟು ಬೇಯಿಸುವ, ಕುಕ್ ಮಾಡುವ. ಸ್ವಲ್ಪ ನೀರು ಹಾಕ್ಕೊಂಡು ಚಿಕನ್ ಬೇಯಿಸಿ ಸ್ವಲ್ಪ. ಒಂದು 1/4 ಲೋಟ ಅಷ್ಟು ನೀರು ಹಾಕ್ಕೊಂಡೆ. ಒಂದು 10 ಮಿನಿಟ್ಸ್ ಇದನ್ನು ನಾನು ಕುಕ್ ಮಾಡ್ತೇನೆ, ಬೇಯಿಸ್ತೇನೆ. ಚಿಕನ್ 10 ಮಿನಿಟ್ ಬೆಂದಿದೆ, ಸಾಕು. ಈಗ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು 1.5 ಕಪ್ಪಿನಷ್ಟು ಬಾಸ್ಮತಿ ರೈಸ್, ಇದನ್ನು ನಾನು 20 ಮಿನಿಟ್ ನೆನೆಸಿಟ್ಕೊಂಡಿದ್ದೇನೆ. 20 ಮಿನಿಟ್ಸ್ ಸೋಕ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅದನ್ನೀಗ ಹಾಕ್ಕೊಳ್ತೇನೆ. ಬಾಸ್ಮತಿ ರೈಸ್ ಹಾಕೋದಾದ್ರೆ 20 ಮಿನಿಟ್ ನೆನೆಸಿಟ್ಟು ಹಾಕೊಳ್ಳಿ. ಸೋನಾ ಮಸೂರಿ ಎಲ್ಲ ಆದರೆ ಡೈರೆಕ್ಟ್ ತೊಳೆದು ಹಾಕ್ಕೊಂಡ್ರೆ ಆಯಿತು. ಆನಂತರ ಅರ್ಧ ಲೆಮನ್ ಹಾಕ್ಕೊಳ್ತೇನೆ, ಲಿಂಬೆ ರಸ. ನಾನಿಲ್ಲಿ ಮೊಸರು ಯೂಸ್ ಮಾಡೋದಿಲ್ಲ. ನಿಮಗೆ ಬೇಕಂದರೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಕರ್ಡ್ಸ್ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಲಿಲ್ಲ.
ಆನಂತರ 1 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಹಾಕೊಳ್ಳೋಣ. ಈಗ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡುವ. ನಿಧಾನಕ್ಕೆ ಮಾಡಿ, ಅಕ್ಕಿ ತುಂಡಾಗಬಾರ್ದು. ಒಂದೂವರೆ ಲೋಟೆ ಬಾಸ್ಮತಿ ಅಕ್ಕಿಗೆ 3 ಲೋಟೆಯಷ್ಟು ವಾಟರ್ ನೀರು ಹಾಕೊಳ್ತೇನೆ. ಒಮ್ಮೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿ, ಉಪ್ಪು ಖಾರ ಹುಳಿ ಎಲ್ಲ ಈ ಸ್ಟೇಜಲ್ಲಿ ನೀವು ಚೆಕ್ ಮಾಡ್ಬೋದು. ನೀರು ಹಾಕಿದ ನಂತರ ಕುಕ್ಕರ್ನ ಬಾಯಿ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 2 ವಿಸಿಲ್ಸ್ ಕೊಡ್ತೇನೆ. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ಅದರ ಲಿಡ್ ತೆಗೆದೆ. ಸೂಪರ್ ಆದ ಚಿಕನ್ ಪುಲಾವ್ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಇದನ್ನು ನೀವು ರಾಯ್ತದ ಜೊತೆ ಸರ್ವ್ ಮಾಡಿ.